ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನೇ ನಿಮ್ಮ ಬಳ್ಳಾರಿ DCC ಬ್ಯಾಂಕ್ ಹೊಸ ನೋಟಿಫಿಕೇಶನ್ ಕಾಲಾಗಿದೆ. ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಫಸ್ಟ್ ಸ್ಟೆಪ್ಪು ಅಪ್ಲಿಕೇಶನ್ ಯಾರು ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಎಲ್ಲ ಪೋಸ್ಟ್ಗೂ ಹಾಕಿ, ಅದು ಇದು ಅನ್ನಂಗಿಲ್ಲ, ಎಲ್ಲ ಪೋಸ್ಟ್ ಯಾವ್ಯಾವ ಎಲಿಜಿಬಲ್ ಇದೆ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಫಸ್ಟ್ ಸ್ಟೆಪ್ಪು. ನೆಕ್ಸ್ಟು ರಾಯಚೂರು DCC ಬ್ಯಾಂಕ್ ಮೂಲ ದಾಖಲಾತಿ ಪರಿಶೀಲನೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ, ಅದರ ಬಗ್ಗೆ ಒಳಗಡೆ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬಳ್ಳಾರಿ DCC ಬ್ಯಾಂಕ್ ಇನ್ನು ಎಷ್ಟು ದಿನ ಟೈಮ್ ಇದೆ ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ. ಮೇ ಬಿ 3 months ಗ್ಯಾಪ್ ಇರ್ಬೋದು. ಮೇ ಬಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಅಂದಾಜಿನ ಮೇಲೆ ಅಷ್ಟೇ. ಇಲ್ಲೆಲ್ಲ ವರ್ಕ್ ಆಗೋದು ಅಂದಾಜಿನ ಮೇಲೇ. ಒಂದು 3 months ಗ್ಯಾಪ್ ಇರ್ಬೋದು, 2.5 ಇಂದ 3 ತಿಂಗಳು ಗ್ಯಾಪ್ ಇರ್ಬೋದು, ಒಂದು ಅಂದಾಜಿನ ಮೇಲೆ ಕೂತ್ಕೊಂಡು ಓದ್ಕೊಳ್ರಿ. ನೆಕ್ಸ್ಟು ಇದಾದ ನಂತರ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ದರೆ ದಯವಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್ KMF ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕಾನ್ಸ್ಟಿಟ್ಯೂಷನ್ ಕನ್ನಡ ಲಭ್ಯ ಇದೆ. ಇದಾದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ದಯವಿಟ್ಟು ಚೆಕ್ ಮಾಡಿ. ಫಸ್ಟು ವಿಡಿಯೋಸ್ಗೆ ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ನೋಡಬೇಕು. ನೋಡಿದ್ರೆ ನಿಮ್ಮ ಕಣ್ಣಿಗೆ ನೀಟಾಗಿ ಕಾಣುತ್ತೆ ಯಾವ ಎಕ್ಸಾಮಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನೋಟ್ಸಿಂದ ಅಂತ ಕ್ಲಿಯರಾಗಿ ಕಾಣುತ್ತೆ. ಸುಮಾರು ಜನ ಸ್ಯಾಂಪಲ್ ನೋಟ್ಸ್ ಬೇಕು ಅಂತ ಕೇಳ್ತಾ ಇದ್ರಿ, ದಯವಿಟ್ಟು ಇಲ್ಲೇ ಕಾಣುತ್ತೆ. ಇಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಪೋಸ್ ಯಾವುದೋ ಒಂದು ಎಕ್ಸಾಂಪಲ್ ತಗೋಣ, ಬೆಂಗಳೂರು DCC ಬ್ಯಾಂಕ್ ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್ಲು. ಒಳಗಡೆ ಎಲ್ಲ ಇದ್ದಾವೆ, ಅದೊಂದ್ರದ್ದು ಹೇಳ್ತಾ ಇದ್ದೀನಿ. ಅದರದ್ದು ಕೋಆಪರೇಟಿವ್ ಸಾಲ್ವ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಕೋಆಪರೇಟಿವ್ ಪೇಪರ್ಲಿ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂದರೆ ಅದರ ದಾಖಲೆ ಸಮೇತ ಹಾಕಿರ್ತೀವಿ. ಕ್ವಶನ್ ಪೇಪರ್ ಈ ಕಡೆ ಸ್ಕ್ರೀನ್ಶಾಟ್ ಇದ್ದರೆ ನಮ್ಮ ನೋಟ್ ಸ್ಕ್ರೀನ್ಶಾಟ್ ಈ ಕಡೆ ಇರುತ್ತೆ. ಹೋಗ್ಬಿಟ್ಟು ನೋಡಬೇಕು, ಅಲ್ಲಿಗೆ ನಿಮಗೆ ಈ ಬುಕ್ಕಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಾಣುತ್ತೆ. ಪ್ಲಸ್ ಈ ಕಡೆ ನೋಡಿದ್ರೆ ಆ ನೋಟ್ಸಿನ ಸ್ಟ್ರಕ್ಚರ್ ಕಾಣುತ್ತೆ, ಸ್ಯಾಂಪಲ್ ನೋಟ್ಸು ಸ್ಟ್ರಕ್ಚರು ಅಲ್ಲೇ ಕಾಣುತ್ತೆ, ಕ್ವಶನ್ಸ್ ಎಷ್ಟು ಬಂದಿದ್ದಾವೆ ಅಂತಲೂ ಅಲ್ಲೇ ಕಾಣುತ್ತೆ. ಎಂಟೈರ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಮ ನೋಟ್ಸ್ ನೀಟಾಗಿ ಕಾಣ್ತಾ ಹೋಗುತ್ತೆ. ಅರ್ಥ ಆಗುತ್ತಲ್ಲ? ಸ್ಯಾಂಪಲ್ ನೋಟ್ಸ್ನವರು ಇಲ್ಲೇ ಕಾಣುತ್ತೆ, ಮುಗ್ದೋಯ್ತು. ಇನ್ನು ಕ್ವಶನ್ಸ್ ಎಷ್ಟು ಬಂದಿದ್ದಾವೆ ಅಂದರೆ ಅದು ಅಲ್ಲೇ ಇದೆ, ಅದೇ ಉತ್ತರ ಅಲ್ಲೇ ಇದೆ. ನೋಡ್ಕೋಬೇಕು, ಪ್ರತಿಯೊಂದು ದಾಖಲೆ ಸಮೇತ ಇರುತ್ತೆ, ಚೆಕ್ ಮಾಡ್ಕೋಬೇಕು. ನೀಟಾಗಿ ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಅಂದರೆ ಮಾತ್ರ ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಬೇಡ. KPSC ನೋಟ್ಸಲ್ಲಿ ಬ್ಯುಸಿ ಇರ್ತೀವಿ. ದಯವಿಟ್ಟು ಅವಶ್ಯಕತೆ ಇದೆ ಅಂತ ಕನ್ಫರ್ಮ್ ಆಗುತ್ತಲ್ವಾ, ಇಲ್ಲ ಕೇಳೋಣ ಬೇಕು ಅನ್ಸಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆ ಅದು ಕೂತ್ಕೊಂಡು ಓದ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನಮ್ಮಲ್ಲಿ ಲಭ್ಯ ಇರತಕ್ಕಂಥದ್ದು ಕನ್ನಡ ಫುಲ್ ನೋಟ್ಸು, ರೆಕಾರ್ಡೆಡ್ ಕ್ಲಾಸಸ್ಸು ಎರಡೂ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ ಫುಲ್ ನೋಟ್ಸು, ರೆಕಾರ್ಡೆಡ್ ಕ್ಲಾಸಸ್ ಎರಡೂ ಲಭ್ಯ ಇದೆ. ಕೋಆಪರೇಟಿವ್ KMF ಬ್ಯಾಂಕಿಂಗ್, 1959 ಆ್ಯಕ್ಟ್, 3000 ಕ್ವಶನ್ ಬ್ಯಾಂಕ್ ಫುಲ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇದೆ. ಕನ್ನಡ ಪೇಡ್, ರೆಕಾರ್ಡೆಡ್ ಕ್ಲಾಸಸ್ ಪೇ ಮಾಡಬೇಕು, ಕಳಿಸ್ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ನು ರೆಕಾರ್ಡೆಡ್ ಕ್ಲಾಸಸ್ ಪೇ ಮಾಡಬೇಕು, ಕಳಿಸ್ಕೊಡ್ತೀವಿ. ಅದೇ ಕೋಆಪರೇಟಿವ್ KMF ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಏನಿರುತ್ತೆ? ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ, ಸ್ಕೋರ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಇಂಪಾರ್ಟೆಂಟ್ ಏರಿಯಾಸ್ ಹೇಳ್ತಾ ಇರ್ತೀವಿ, ಸ್ಕೋರ್ ಆಗಬೇಕಷ್ಟೇ. ಎನಿ ಕಾರ್ಡ್ ಸ್ಕೋರ್ ಆಗಬೇಕು, ಇಂಟರ್ವ್ಯೂ ಸೆಲೆಕ್ಷನ್ ಆಗಬೇಕಷ್ಟೇ, ಉದ್ದೇಶ ಇಷ್ಟೇ. ಅರ್ಥ ಆಗುತ್ತಲ್ಲ? ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ಸು ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ. ಇವೆಲ್ಲ ಕಂಪ್ಲೀಟ್ ನೋಟ್ಸ್ ಯಾರು ತಗೋತೀರಾ ಅವ್ರಿಗೆ GK ಫ್ರೀ ಇರುತ್ತೆ. ಕಂಪ್ಲೀಟ್ ನೋಟ್ಸ್, ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ನೋಟ್ಸ್ ತೊಗೊಳ್ಕೊಂಡ್ರೆ GK ಫ್ರೀ ಇರುತ್ತೆ. ಇಲ್ಲ ಅಂದರೆ ಯಾವ್ದಾದ್ರು 1-2 ತೊಗೊಂಡ್ರೆ GK ರೆಕಾರ್ಡೆಡ್ ಕ್ಲಾಸಸ್ಸು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ರೆ ಟಿಲ್ ಎಕ್ಸಾಮಿನೇಷನ್ ಡೇಟ್, ಎಂಡಿಂಗ್ ಡೇಟ್ವರೆಗೂ ಕರೆಂಟ್ ಅಫೇರ್ಸು ಪ್ಲಸ್ ಸ್ಟ್ಯಾಟಿಕ್ GK ರೆಕಾರ್ಡೆಡ್ ಕ್ಲಾಸಸ್ ಕಳಿಸ್ತಾ ಇರ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ, ಗೂಗಲ್ ಡ್ರೈವಲ್ಲಿ ಕಳಿಸ್ತೀವಿ. ಅರ್ಥ ಆಗುತ್ತಲ್ಲ? ಯಾರಿಗಾರು ಅವಶ್ಯಕತೆ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು ಬೇಡ. ಒಳ್ಳೇದಾಗ್ಲಪ್ಪ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರಾಯಚೂರು ಕೊಪ್ಪಳದವರು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಿನಲ್ಲಿ ಖಾಲಿ ಇರುವ 3 ವಿವಿಧ ವೃತ್ತದ ಹುದ್ದೆ, 3 ಅಂದರೆ ಮ್ಯಾನೇಜರು, ಅಸಿಸ್ಟೆಂಟು ಪ್ಲಸ್ ಅಟೆಂಡರ್ ಪೋಸ್ಟ್ಗೆ 1:5 ಅನುಪಾತದಲ್ಲಿ ಯಾರು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದೀರಾ ಅವರ ಮೂಲ ದಾಖಲಾತಿಗೆ ಪರಿಶೀಲನೆ ಡೇಟ್ ಮುಗಿದಿದೆ. ಸೊ ಯಾರಾದರೂ ಗೈರು ಹಾಜರಾಗಿದ್ದರೆ ಅಂದರೆ ಆಬ್ಸೆಂಟ್ ಆಗಿದ್ದರೆ, ಮೂಲ ದಾಖಲಾತಿ ಪರಿಶೀಲನೆಗೆ ಆಬ್ಸೆಂಟ್ ಆಗಿದ್ದರೆ ಅವರಿಗೆ ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸತಿ ಬಂದು ಗೈರು ಹಾಜರಾತಿ ಆಗಿರ್ತಿರಲ್ಲ, ಡಾಕ್ಯುಮೆಂಟ್ ಕೊಟ್ಟೋಗಿ ಅಂತ ಇನ್ನೊಂದು ಡೇಟ್ ಬಿಟ್ಟಿದ್ದಾರೆ. ಯಾರಿಗಾರು ಆಬ್ಸೆಂಟ್ ಆಗಿದ್ರೆ ಇನ್ನೊಂದು ಸತಿ ಹೋಗಿ ಮೂಲ ದಾಖಲಾತಿ ಪರಿಶೀಲನೆ ಮಾಡ್ಕೊಂಬನ್ನಿ. ಇದು ವೆಬ್ಸೈಟಲ್ಲಿದೆ, ಇದೇ ಶೀಟೇ ವೆಬ್ಸೈಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಬಿಟ್ಟಿದ್ದಾರೆ, ಯಾರು ಆಬ್ಸೆಂಟ್ ಆಗಿದ್ರೆ, ಮೂಲ ದಾಖಲಾತಿಗಳ ಪರಿಶೀಲನೆಗೆ ಯಾರಾದರೂ ಆಬ್ಸೆಂಟ್ ಆಗಿದ್ರೆ ಹೋಗಿ ದಾಖಲಾತಿ ಪರಿಶೀಲನೆ ಮಾಡ್ಕೊಬನ್ನಿ. ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಫೇಸ್ ಮಾಡ್ಕೊಳ್ಳಿ. ಇಷ್ಟೇ ಕಾನ್ಸೆಪ್ಟ್, ಮುಗೀತು. ನೆಕ್ಸ್ಟು
ಇನ್ನು ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಯಾವುದೇ ಕಾರಣದಿಂದಾಗೂ ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಇದನ್ನೇ ಹೇಳ್ತಾನೆ ಅಂತ ಯಾವುದೇ ಕಾರಣಕ್ಕೆ ಕೇಳಬಾರ್ದು. ಹೇಳೋದು ಇದೇನೆ, ಇರೋ ವಿಚಾರ ಇದು, ಇರೋ ಕಾನ್ಸೆಪ್ಟೇ ಇದು. ಸುಮ್ಮನೆ ಇರ್ರಿ ಅಂದರೆ ನೀವಿರಲ್ಲ, ಮೆಸೇಜಸ್ ಬರ್ತಾನೆ ಇರ್ತೀರ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಡೇಟು ಗೊತ್ತಾಗಲ್ಲಮ್ಮ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಒಂದು ನೋಟಿಫಿಕೇಶನ್ ಆದಮೇಲೆ ಎಕ್ಸಾಮ್ ಮಾಡ್ತಾರೆ. ಇದು ಕಾಮನ್ ಸೆನ್ಸ್, ತುಂಬ ಸಿಂಪಲ್ ಕಾಮನ್ ಸೆನ್ಸ್, ಅರ್ಥ ಆಗುತ್ತಲ್ಲ. ಇದೇ ಶಿಮೂಲ್ಗೆ ಓದ್ತಾ ಇದ್ದೀರಲ್ವಾ, ಇದೇ ಬಳ್ಳಾರಿ DCC ಬ್ಯಾಂಕು ಸೇಮ್ ಸಿಲೆಬಸ್ ಇದೆ. ಶಿಮೂಲ್ಗಿರೋ ಸಿಲೆಬಸ್ಸೇ ಬಳ್ಳಾರಿ DCC ಬ್ಯಾಂಕು ಇದೆ. ಇವೆರಡಕ್ಕಿರೋ ಸಿಲೆಬಸ್ಸೇ KPSCಲೂ ಸಿಲೆಬಸ್ ಕವರ್ ಆಗುತ್ತೆ, KEAದು ಸಿಲೆಬಸ್ ಕವರ್ ಆಗುತ್ತೆ. ಫುಲ್ ಅಲ್ಲ, ಪಾರ್ಷಿಯಲಿ. ಮತ್ತು ನೀವು ಕಳ್ಕೊಂಡಿದ್ದೇನೂ ಇಲ್ಲ, ಕಳ್ಕೊಂಡಿದ್ದಿಲ್ಲ. ಅರ್ಥ ಆಗುತ್ತಲ್ಲ. ಒಂದು ರೂಪಾಯೂ ಕಳ್ಕೊಂಡಿದ್ದಿಲ್ಲ. ಈ ಸಿಲೆಬಸ್ ಓದೋದ್ರಿಂದ ಯಾವುದೇ ₹1 ಕಳ್ಕೊಂಡಿದ್ದಿಲ್ಲ. ಅರ್ಥ ಆಗುತ್ತಲ್ಲ. ಇಲ್ಲಿಂದ KPSC KEಗೆ ಈಸಿಯಾಗಿ ಶಿಫ್ಟ್ ಆಗ್ಬೋದು. ಸಪೋಸ್ ಏನು ಶಿಫ್ಟ್ ಆಗ್ತೀವಿ ಅಂದರೆ KPSC KEಗೆ ಕಣ್ಣು ಮುಚ್ಕೊಂಡು ಶಿಫ್ಟ್ ಆಗ್ಬೋದು. ಅರ್ಥ ಆಗುತ್ತಲ್ಲ. ಕನ್ನಡ ಎಲ್ಲ ಕಡೆ ಇದೆ, ಹೌದಾ? ಲಾಸ್ ಆಗುತ್ತಾ? GK ಎಲ್ಲ ಕಡೆ ಓದಬೇಕು, ಕಾನ್ಸ್ಟಿಟ್ಯೂಷನ್ ಎಲ್ಲ ಕಡೆ ಓದಬೇಕು, ಇಂಗ್ಲೀಷ್ ಎಲ್ಲ ಅಲ್ಲೂ ಇಲ್ಲಿ ಎಲ್ಲ ಓದಬೇಕು. ಇವೆಲ್ಲ ಎಲ್ಲ ಲಾಸ್ ಆಗುತ್ತೆ. ನಿಮ್ಮ ಕಣ್ಣೆದುರುಗಡೆನೇ ಇದೆಯಲ್ಲ, ದಾಖಲೆ ಸಮೇತ ಇದೆಯಲ್ಲ, ಕೋಆಪ್ರೇಟಿವ್ ಎಲ್ಲ ಕಡೆ ಓದಬೇಕು, ಹೌದಾ? 6 ಮಾರ್ಕ್ಸಿಗೆ ಬಂದೇ ಬರುತ್ತೆ, 6 ಮಾರ್ಕ್ಸ್ ಬಂದೇ ಬರುತ್ತೆ. ಲಾಸ್ ಆಗುತ್ತಾ? ಸಿಂಪಲ್ ಆಗಿರೋ ವಿಚಾರ, ತುಂಬ ಸಿಂಪಲ್ ಆಗಿರೋ ವಿಚಾರ. ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಓದಿ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದೋ ಕಡೆ ಗಮನ ಕೊಡಿ. ಓದೋದು ಬಿಟ್ಟು ಇನ್ಯಾವುದೇ ಕತೆಗಳು ಬೇಡ. ಅರ್ಥ ಆಗುತ್ತಲ್ಲ. ಯಾರಿಗಾದ್ರು ನೋಟ್ಸ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ಕೊಳ್ಳಿ. ಇನ್ನೂ ಟೈಮ್ ಇದೆ. ಬಳ್ಳಾರಿ DCC ಬ್ಯಾಂಕ್ ಮೇ ಬಿ 3 ಮಂತ್ಸ್ ಗ್ಯಾಪ್ ಆಗ್ಬೋದು. ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಶಿಮೂಲ್ ಮೇ ಬಿ ಇನ್ನೂ 1 ಮಂತ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಗ್ಯಾಪು ಇನ್ನೂ 1 ಮಂತ್ ಇರ್ಬೋದು ಅಂತ. ಇವೆಲ್ಲ ಮಂತ್ಗಳು ಯಾಕೆ ಹೇಳ್ತೀವಪ್ಪ ಅಂದರೆ ತಮಾಷೆಗೆ ಯಾರು ಹೇಳೋದಿಲ್ಲ. ಈ ಮಂತ್ಗಳನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇರ್ತೀವಿ. ಈ ಮಂತ್ಗಳನ್ನ ಯಾಕೆ ಹಿಂಗೆ ಹೇಳ್ತೀವಪ್ಪ ಅಂದರೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಅಂತ. ಟೈಮ್ ಟೇಬಲ್ ಯೂಸ್ ಮಾಡಲಿ. ಟೈಮ್ ಟೇಬಲ್ ಹಾಕ್ಕೋಬೇಕು. ಏನಕ್ಕೆ? ಕೂತ್ಕೊಂಡು ನೀವು ಪ್ರಿಪ್ರೇಷನ್ ಆಗಲಿಕ್ಕೆ ಟೈಮ್ ಟೇಬಲ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೀವು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಆಗಲಿಕ್ಕೆ ನಿಮ್ಮ ಟೈಮ್ ಟೇಬಲ್ ಒಂದು ಹಾಕ್ಕೋಬೇಕು. ಬೆಳಗ್ಗೆ ಇಷ್ಟು ಗಂಟೆಗೆ ಈ ಸಬ್ಜೆಕ್ಟು, ಮಧ್ಯಾಹ್ನ ಇಷ್ಟು ಗಂಟೆಗೆ ಈ ಸಬ್ಜೆಕ್ಟು, ಈವ್ನಿಂಗ್ ಈ ಸಬ್ಜೆಕ್ಟು, ಇಷ್ಟಿಷ್ಟು ಅವರ್ ಈ ಸಬ್ಜೆಕ್ಟ್ ಓದ್ತೀನಿ ಅಂತ ಒಂದು ಚಿಕ್ಕದಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ ಫಾಲೋ ಮಾಡ್ಕೊಂಡು ಓದ್ಕೊಂಡು ಹೋಗಿ ಸಿಲೆಬಸ್ ಕವರ್ ಆಗುತ್ತೆ. ನಿಮ್ಮ ಟೈಮ್ ಟೇಬಲ್, ನಿಮಗೆ ಪ್ರತಿದಿನದ ಟೈಮ್ ಟೇಬಲ್ ಹಾಕ್ಕೋಬೇಕು. ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೊಂಡು ಹೋಗಿ. ಅರ್ಥ ಆಗ್ತಲ್ಲ. ಟೈಮಿಂಗ್ಸು ಡ್ಯೂರೇಷನ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವ್ಯಾವ ಈಗ ಕೋಆಪ್ರೇಟಿವ್ KMF 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕಿಗೆ ಟೈಮಿಂಗ್ ಸ್ವಲ್ಪ ಜಾಸ್ತಿ ಕೊಡಿ. ಕನ್ನಡ ಇಲ್ಲ 10 ದಿನ ಹಾಕ್ಕೋಬೋದು. 10 ಡೇಸ್ ಒಂದೊಂದು ಸಬ್ಜೆಕ್ಟ್ ಆದರೂ ಮಾಡ್ಕೋಬೋದು. ಹೆಂಗಾದರೂ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ. ಇಲ್ಲ ಒಂದೇ ದಿನದಲ್ಲಿ ಎಲ್ಲ ಸಬ್ಜೆಕ್ಟು ಓದೋ ಥರನೂ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲ, ನಿಮ್ಮ ಟೈಮ್ ಟೇಬಲ್ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿಕೊಂಡು ಅಚ್ಚುಕಟ್ಟಾಗಿ ರೆಡಿಯಾಗಿರಿ. ಇಂಟರ್ವ್ಯೂ ಬರೋಂಗೆ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಪ್ಪ. ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ರಾಯಚೂರಿನವರು ಯಾರಾದರೂ ಆಬ್ಸೆಂಟೀಸ್ ಇದ್ದರೆ ಮೂಲ ದಾಖಲಾತಿ ಪರಿಶೀಲನೆ ಒಂದೊಂದ್ಸತಿ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ವೆಬ್ಸೈಟಲ್ಲೇ ಇದೆ, ವೆಬ್ಸೈಟಲ್ಲೇ ಬಿಟ್ಟಿದ್ದಾರೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರು ಆಬ್ಸೆಂಟೀಸ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇದನ್ನ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಒಳ್ಳೇದಾಗ್ಲಿ ಮಾ.